ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಗಣಪತಯೇ ನಮಃ. ನಮಸ್ಕಾರ ವೀಕ್ಷಕರೇ. ಕರ್ಕಾಟಕ ರಾಶಿಯವರಿಗೆ ಜುಲೈ 26ರಿಂದ ಆಗಸ್ಟ್ 1ನೇ ತಾರೀಕುವರೆಗೂ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ನೀವು ಕೆಲವು ತಿಂಗಳಿಂದ ಹಗಲಿರುಳು ಕಷ್ಟಪಟ್ಟು ಕೆಲಸ ಮಾಡಿದರೂ ನಿಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗದೆ ತುಂಬ ಬೇಜಾರು ಪಡ್ತಾ ಇರ್ತೀರ. ನಿಮ್ಮ ನೋವು ಯಾರಿಗೂ ಹೇಳದೆ ನಿಮ್ಮ ಮನಸ್ಸಿನಲ್ಲಿ ನೋವನ್ನು ಅನುಭವಿಸ್ತಾ ಇರ್ತೀರ. ಈ ವಾರ ನಿಮಗೆ ಇಷ್ಟು ದಿನದ ಕಠಿಣ ಪರಿಶ್ರಮಕ್ಕೆ ನಿಮ್ಮ ಕಷ್ಟಗಳನ್ನು ಯಶಸ್ಸಾಗಿ ಬದಲಾಯಿಸಲು ಪ್ರಾರಂಭವಾಗಿದೆ. ನಿಮ್ಮ ಭಾವನೆಗಳ ಮರು ಹೊಂದಾಣಿಕೆ ಅಂದರೆ ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲ, ಬೇಸರ ಮತ್ತು ಆತಂಕಗಳು ದೂರವಾಗಿ ನಿಮಗೊಂದು ಹೊಸ ಧೈರ್ಯ ಮತ್ತು ನೆಮ್ಮದಿ ಸಿಗುತ್ತೆ. ಈ ವಾರ ನಾವು ಕಷ್ಟಪಟ್ಟಿದ್ದಕ್ಕೆ ನಮಗೆ ಫಲ ಸಿಕ್ಕಾಗಂತೂ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಖುಷಿಗಿಂತ ಮನಸ್ಸಿನಲ್ಲಿ ಇದ್ದ ದುಃಖ ಆಚೆ ಬರುತ್ತೆ. ನಮ್ಮ ನೋವು ನಮಗೆ ಮಾತ್ರ ಅರ್ಥ ಆಗುತ್ತೆ, ಬೇರೆ ಯಾರಿಗೂ ಅದು ಅರ್ಥ ಆಗಲ್ಲ. ನಾವು ದುಃಖ ಪಡ್ತಾ ಇದ್ರೂ ಆಚೆ ನಾವು ನಗ್ನಗ್ತಾ ಇರ್ತೀವಿ, ಬೇರೆಯವರ ನೋವಿಗೆ ಸ್ಪಂದಿಸ್ತಾ ಇರ್ತೀವಿ. ಬೇರೆಯವರಿಗೆ ಏನು ಅನಿಸುತ್ತಂದರೆ ನಮಗೇನು ಕಷ್ಟ ಇಲ್ಲ, ನಾವು ತುಂಬ ಸಂತೋಷವಾಗಿದ್ದೀವಿ ಅಂತ ಅವ್ರು ಅಂದ್ಕೊಳ್ತಾರೆ. ನಮ್ಮಿಂದ ಸಹಾಯಕ್ಕೆ ಅಪೇಕ್ಷೆ ಪಡ್ತಾರೆ. ನಾವು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತೀವಿ. ಇದು ಕರ್ಕಾಟಕ ರಾಶಿಯ ಸ್ವಭಾವ. ಏನೇ ತೊಂದರೆಗಳಿದ್ರೇನೋ ಬೇರೆಯವ್ರ ಕಷ್ಟದ ಬಗ್ಗೆನೇ ಆಲೋಚನೆ ಮಾಡೋರು ಕರ್ಕಾಟಕ ರಾಶಿ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ನಿಮ್ಮ ಗಮನವು ಈಗ ಹಳೆಯ ಹಣಕಾಸಿನ ಸಮಸ್ಯೆ ಅಥವಾ ಗೊಂದಲಗಳನ್ನು ಬಗೆಹರಿಸಿಕೊಳ್ಳುವ ಕಡೆಗೆ ಇರುತ್ತೆ. ತುಂಬ ತಿಂಗಳಿಂದ ಕೆಲಸದ ಒತ್ತಡದಿಂದ ಮನೆಗೆ ಸಮಯ ಕೊಡಲು ಸಾಧ್ಯವಾಗಲಿಲ್ಲ ನಿಮಗೆ. ಈ ವಾರ ನೀವು ವೃತ್ತಿಯ ಬೆಳವಣಿಗೆ ಜೊತೆಗೆ ವೈಯಕ್ತಿಕ ನೆಮ್ಮದಿಯನ್ನು ಸಮತೋಲನಗೊಳಿಸುವ ಕಡೆಗೆ ಬದಲಾವಣೆ ನೀವು ಕಾಣಬಹುದು. ಆದಾಯ ಚೆನ್ನಾಗಿರುತ್ತೆ, ಆದರೆ ಖರ್ಚು ಮಾಡುವಾಗ ಸ್ವಲ್ಪ ಡಿಸಿಪ್ಲಿನ್ ಅಗತ್ಯ. ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ಅನಾವಶ್ಯಕ ಸಾಲ ಮಾಡುವುದನ್ನು ನೀವು ತಪ್ಪಿಸಬಹುದು. ಕುಟುಂಬದ ವಿಚಾರ ಹೇಳಬೇಕಾದ್ರೆ ನಿಮ್ಮ ಸಂಬಂಧದ ಬಂಧ ತುಂಬ ಗಟ್ಟಿ ಮತ್ತು ಆಳವಾಗಿ ಇರುತ್ತೆ. ಸಂಗಾತಿಯಿಂದ ಸಪೋರ್ಟ್ ಸಿಗುತ್ತೆ ನಿಮಗೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ. ನೀವು ಮನೆಗೋಸ್ಕರ ಮತ್ತು ಮನೆಯವರಿಗೋಸ್ಕರ ಟೈಮ್ ಕೊಡಬೇಕು. ಕುಜ ಮತ್ತು ಬುಧನ ಸಂಚಾರದಿಂದ ನೀವು ಮಾತನಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡುವುದು ತುಂಬಾ ಅಗತ್ಯ. ಮನೆಯವರ ಜೊತೆ ಮಾತನಾಡುವಾಗ ಯೋಚನೆ ಮಾಡಿ ಮಾತಾಡೋದು ತುಂಬ ಮುಖ್ಯ ಆಗುತ್ತೆ ಈ ವಾರ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಚಂದ್ರ ಧನಸ್ಸು ರಾಶಿನಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ನಿಮ್ಮ ಪ್ರತಿದಿನದ ರೂಟೀನ್ನಲ್ಲಿ ಗಮನ ಕೊಟ್ಟು ಹೆಲ್ತ್ಗೋಸ್ಕರ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು ಎಂದು ನಿಮ್ಮ ಮನಸ್ಸಿಗೆ ಅನಿಸುತ್ತೆ ಈ ವಾರ. ಪರಿಹಾರ ಬಂದು ಪೌರ್ಣಮಿ ದಿನ ಬುಧವಾರದಂದು ಪೌರ್ಣಮಿ ಇದೆ, ಚಂದ್ರನ ದರ್ಶನ ಮಾಡಿ ಮತ್ತು ನಿಮ್ಮ ರಾಶ್ಯಾಧಿಪತಿ ಚಂದ್ರನ ಮಂತ್ರವನ್ನು ಹೇಳಿಕೊಳ್ಳಿ. ಓಂ ಚಂದ್ರಾಯ ನಮಃ ಅಂತ 108 ಸಲ ಜಪಿಸಿ ಮತ್ತು ಶಿವನಿಗೆ ಹಾಲಿನ ಅಭಿಷೇಕ ಮಾಡಿಸಿ. ಬಡವರಿಗೆ ಬಿಳಿ ಅಕ್ಕಿ ಅಥವಾ ಸಿಹಿಯನ್ನು ದಾನವಾಗಿ ಕೊಡಿ, ಒಳ್ಳೆಯದಾಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಿಂದ ನಿಮ್ಮ ರಾಶಿಯ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಧನ್ಯವಾದಗಳು.